ರುಚಿಯಾಗಿ ಆರೋಗ್ಯಕರ ಕರಿಬೇವಿನ ಚಟ್ನಿ ನಾನು ಮಾಡೋ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ಫ್ರೆಶ್ ಕರಿಬೇವು ತಗೊಂಡೇನಿ. ಇದನ್ನ ನಾನು ನೆನ್ನೆನ ತೊಳೆದು ನೀರು ಹಾರಾಕಿಟ್ಟಿದ್ದೆ. ಇವಾಗ ನೀರೆಲ್ಲ ಒಣಗೈತಿ. ಅದನ್ನ ಎಲ್ಲ ಬಿಡಿಸಿಟ್ಕೊಂಡೇನಿ. ಒಂದು ಕಡಾಯಿ ತಗೊಂಡ ಇದಕ್ಕೆ 2.5 ಕಪ್ನಷ್ಟ ಕರಿಬೇವು ಹಾಕೊಂಡೇನಿ. ಕೈ ಬಿಡ್ಲಾರ್ದಂಗ ಲೋ ಫ್ಲೇಮ್ನಾಗ ಹುರ್ಕೋಬೇಕು. ಈ ರೀತಿ ಸೌಂಡ್ ಬರ್ಬೇಕು ನೋಡ್ರಿ. ಈಗ ಇದ ಚಲೋತಾಗೆ ಹುರಿದೈತಿ. ನಾನು ಇದನ್ನ ತಣ್ಣಗಾಗಾಕ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈಗ ಅದ ಕಡಾಯಿಗೆ 1 ಕಪ್ನಷ್ಟ ಒಣ ಕೊಬ್ಬರಿ ತುರಿ ತಗೊಂಡೇನಿ. ಅದನ್ನು ಲೋ ಫ್ಲೇಮ್ನಾಗ ಹಿಂಗ ಕೈ ಬಿಡ್ಲಾರ್ದಂಗ ಹುರ್ಕೋಬೇಕ್ರಿ. ಈಗ ಇದನ್ನು ನಾನು ಅದ ಪ್ಲೇಟಿಗೆ ತಣ್ಣಗಾಗಾಕ ಇಟ್ಕೊಂಡೇನಿ. ಈಗ 1/4 ಕಪ್ನಷ್ಟ ಅಗಸಿ ಬೀಜ ಅದನ್ನು ಹುರ್ಕೋಬೇಕು. ಜಾಸ್ತಿ ಹುರಿಬಾರ್ದು. ಚಟಪಟ ಅಂತ ಸೌಂಡ್ ಬಂತಂದ್ರ ಅದನ್ನು ತೆಗೆದಿಟ್ಕೋಬೇಕ್ರಿ. ಇದನ್ನೆಲ್ಲ ತಣ್ಣಗಾಕ ಇಟ್ಕೊಂಡು ತಣ್ಣಗಾದ್ಮೇಲೆ ಈ ರೀತಿ ನೋಡ್ರಿ ಮಸ್ತ್ ಸೌಂಡ್ ಬರ್ತೈತಿ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಚಮಚ ಖಾರದ ಪುಡಿ, ಜೀರಿಗೆ 1 ಚಮಚ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಬೇಕ್ರಿ. ಖಾರ ಹೆಚ್ಚು ಕಡಿಮೆ ನೀವು ಹಾಕೋಬಹುದು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ರಿ. ಈಗ ನೋಡ್ರಿ ರುಚಿಯಾದಂಥ ಕರಿಬೇವಿನ ಚಟ್ನಿ ರೆಡಿ ಆಯಿತು. ಇದು ಬಿಸಿ ಅನ್ನ ತುಪ್ಪದ ಜೊತೆ ಒಳ್ಳೆ ಕಾಂಬಿನೇಷನ್ನು. ಚಪಾತಿ ದೋಸೆ ಜೊತೆ ಇಡ್ಲಿ ಜೊತೆನೂ ತಿನ್ಬೋದು.